ಜನರ ಪರ ಕೆಲಸ ಮಾಡ್ತೀವಿ. ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಆದರೂ ಕೂಡ ದಯವಿಟ್ಟು ನಾವು ಶಾಸಕರ ಹತ್ರ ಒಂದು ಮನವಿ ಮಾಡ್ತೀವಿ. ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿ ಹೋಗುತ್ತದೆ, ಯಾದಗಿರಿಯಲ್ಲಿ ಕೃಷ್ಣಾ ಜಿಲ್ಲೆಯಲ್ಲಿ ಹೋಗ್ತದೆ. ಆದ್ರೆ ಯಾದಗಿರಿ ಜಿಲ್ಲೆಯ ಜನರು 2 ದಿನಕ್ಕೊಮ್ಮೆ ನೀರು ಕುಡಿತಾರೆ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೀವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಹತ್ರ ಹೇಳಿ, ಅದು ಈಗಾಗಲೇ ಟೆಂಡರ್ ಆಗಿದೆ, ಪ್ರೋಗ್ರೆಸ್ ಅಲ್ಲಿ ಇದೆ ಅಂತ ಗೊತ್ತಿದೆ, ಅದನ್ನ ಶೀಘ್ರದಲ್ಲಿ ಕೆಲಸ ಮಾಡಿಸಿ ಯಾದಗಿರಿ ಜಿಲ್ಲೆಯ ಜನರಿಗೆ, ಯಾಕಂದ್ರೆ ಗುರ್ಮಿಟ್ಕಂಗೆ ಹೋಗ್ತದೆ ಇಲ್ಲಿಂದ ನೀರು, ನಮಗೆ ಯಾದಗಿರಿ 2 ದಿನಕ್ಕೊಮ್ಮೆ ನೀರು ಬರ್ತಾ ಇದೆ. ದಯವಿಟ್ಟು ನಿಮ್ಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ. ಯಾದಗಿರಿ ಜಿಲ್ಲೆಯ ಜನರಿಗೆ ನಿರಂತರವಾಗಿ ದಿನನಿತ್ಯ ನೀರು ಕುಡಿಸುವಂತ ಕೆಲಸ ನಮ್ಮ ಬೇಡಿಕೆ ಇದೆ, ನೀವು ಮಾಡ್ತೀರಿ ಅಂತ ತಿಳಿದಿದ್ರಿ, ನಿಮ್ಮಿಂದ ಇರ್ತೀವಿ. ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ತೀವಿ, ಆ ಕೆಲಸ ಮಾಡ್ರಿ ಅಂತ ಹೇಳ್ತಾ. ಯುವ ನಾಯಕರು ಯಾದಗಿರಿ ಅಭಿವೃದ್ಧಿ ಬಗ್ಗೆ, ನೀರಿನ ಬಗ್ಗೆ ಕೇಳಿದ್ರು. 2 ದಿವಸಕ್ಕೊಮ್ಮೆ ನೀರು ಬರ್ತಾ ಇದ್ದು ಸತ್ಯ. ಆದ್ರೆ ಒಂದು ವಿಷಯ ಹೇಳ್ತೀನಿ, ಇಲ್ಲಿ ಬಾಜು ಕಲಬುರಗಿಯಲ್ಲಿ 2 ದಿವಸಕ್ಕೊಮ್ಮೆನೂ ನೀರು ಬರೋದಿಲ್ಲ. ಅದಕ್ಕೆ ನಾವು ಯಾದಗಿರಿಯಲ್ಲಿ ಎಷ್ಟೋ ಗುಣ, ಆದರೆ 2 ದಿವಸಕ್ಕೊಮ್ಮೆ ಬಂದು ಬರ್ತಂತೇಳಿ ನಾವು ಶಾಬಾಸ್ ಪಟ್ಕೊಳ್ಳೋದಲ್ಲ. ಈಗಾಗಲೇ ನಾವು ಅಮೃತ ಸ್ಕೀಮ್ನಲ್ಲಿ ಟೆಂಡರ್ ಆಗಿದೆ, ಇನ್ನು ಕೆಲವೇ ದಿನದಲ್ಲಿ ಕೆಲಸ ಪ್ರಾರಂಭ ಆಗುತ್ತದೆ. ಕೆಲವೇ ತಿಂಗಳಲ್ಲಿ ತಾವು ಯಾದಗಿರಿ ಜನ ದಿವಸ ನೀರು ಕುಡಿಯಂಗೆ ಮತ್ತು ಪ್ರತಿ ವಾರ್ಡ್ನಲ್ಲಿ ಪ್ರತಿ ಮನೆಯಲ್ಲಿಯೂ ನೀರು ಸಿಗೋ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡ್ತದೆ. ನಾನು ಅದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಿಮಗೆಲ್ಲ ನೀರು ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಯೂನಿವರ್ಸಿಟಿ ಬಗ್ಗೆ ಹೇಳಿದ್ರು, ಅದು ಶಾಪೂರ್ ಮತ್ತು ಯಾದಗಿರಿ ಬಗ್ಗೆ ಬಂದಾಗ ಎಷ್ಟೊತ್ತಿದ್ರು ಯಾದಗಿರಿ ಜಿಲ್ಲಾ ಆಗ್ತದೆ. ನಾವು ಶಾಪೂರು ಮಂತ್ರಿಗಳಾರಂತೇಳಿ ಅವ್ರ ಬಗ್ಗೆ ಇದು ಮಾಡಲಾರ್ದೆ ನಾವು ಯಾದಗಿರಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಯಾದಗಿರಿ ಜಿಲ್ಲೆಗೆ ಮತ್ತು ಯಾದಗಿರಿ ತಾಲೂಕು ಮತ್ತು ಪ್ರಾಪರ್ ಯಾದಗಿರಿಗೆ ಯೂನಿವರ್ಸಿಟಿ ಸಿಗೋ ವ್ಯವಸ್ಥೆಗೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತು ಏನೇ ವಿಷಯ ಇದ್ರೂ ಯಾದಗಿರಿ ಅಭಿವೃದ್ಧಿ ಸಲುವಾಗಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ರಕ್ಷಣಾ ವೇದಿಕೆಯವರ ಸಂಘಟ ಅವರು ನಮ್ಮ ಸಂಘಟ ಇರಲಿ, ನಾವು ನಮ್ಮ ಸರ್ಕಾರ ಅವ್ರ ಸಂಘಟ ಇರ್ತದೆ ಅಂತೇಳಿ ಇವತ್ತು ಮಾತಾಡಲು 2 ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ.